ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ತಾರೀಕು 5/5 ಇವತ್ತು ಕರ್ನಾಟಕ ಸರ್ಕಾರದವರು ನಮ್ಮ ಜನಾಂಗದ ಮಾದಿಗ ಜನಾಂಗದ ಸಮೀಕ್ಷೆಯನ್ನು ಸರ್ಕಾರ ಮಾಡ್ತಾ ಇದೆ. ಇವತ್ತು ಸರ್ಕಾರಿ ನೌಕರರು ನಮ್ಮ ಮನೆ ಹತ್ರ ಬಂದು ಸರ್ವೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಸಂಕೋಚ ಇಟ್ಕೊಳ್ಳದೇನೆ ನಾವು ಮಾದಿಗ ಅಂತೆ ಭರಿಸಬೇಕು. ಯಾಕಪ್ಪ ಇದು ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಮುಂದೆ ನಮ್ಮ ಜನಾಂಗದ ಜಾತಿ ಏನು ಅವರು ಮೇಡಮ್ ಆಗಲಿ ಮಾಸ್ಟರ್ ಆಗಲಿ ಬರೆಯಕ್ಕೆ ಬರ್ತಾರೋ 61ನೇ ನಂಬರ್ನಲ್ಲಿ ಆ ಜಾತಿನ ನೋಡಿದಾಗ ಮಾದಿಗ ಜಾತಿ ಅನ್ನೋದು ಇದೆ. ಯಾರು ಕೂಡ ಸಂಕೋಚ ಇಟ್ಕೋಬಾರ್ದು. ಕಾಲಮ್ 61ರಲ್ಲಿ ಮಾದಿಗ ಅಂತ ಬರೆಸಬೇಕು. ಮಾದಿಗ ಬರೆಯೋಂಥ ಸಂದರ್ಭದಲ್ಲಿ ಕೈನಲ್ಲಿ ಬರೆಯೋದಿಲ್ಲ. ಅವರು ಏನು ಸರ್ಕಾರ ಅವರೊಂದು ಡಿಕ್ಲೇರ್ ಮಾಡವ್ರ, ಈ ಮೊಬೈಲ್ನಲ್ಲಿ ಅವರು 40 ನಿಮಿಷಗಳ ಕಾಲ ಒಂದು ಮನೆ ಹತ್ರ ಕೂತ್ಕೋತಾರೆ. ಒಂದು ಮನೆ ಹತ್ರ ಕೂತ್ಕೊಂಡಾಗ ಅವರು ಬರೆದು ಮಾದಿಗ ಅಂತ ರೈಟ್ ಹಾಕೋವರೆಗೂ ಕೂಡ ನೀವೆಲ್ಲರೂ ಅಲ್ಲೇ ಕೂತ್ಕೊಂಡು ನೋಡಬೇಕು. ಇಲ್ಲ ಅಂದರೆ ಬೇರೆ ಜಾತಿನ ಬರೆದು ಬಿಡ್ತಾರೆ. ಅವರು ಬೇರೆ ಜಾತಿ ಬರೆದಾಗ ನಮ್ಮ ಜನಸಂಖ್ಯೆ ಕಮ್ಮಿ ಆಯ್ತದೆ, ಬೇರೆಯವ್ರ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಏನು ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿಗೆ ಇದು ಅನುಕೂಲ ಆಗ್ಬೋದು. ಸರ್ಕಾರಿ ಸ್ವತ್ತು ಆಗ್ಬೋದು, ಏನೇನು ಸರ್ಕಾರದಿಂದ ಬರ್ತದೆಲ್ಲ ಮಾದಿಗರಿಗೆ ಸಿಕ್ಕುತ್ತೆ. ಸದಾಶಿವ ಆಯೋಗ ಏನು ನಮ್ಮ ಮುಖಂಡರೆಲ್ಲರೂ ಸೇರಿ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಅಂತಕ್ಕಂಥದ್ದನ್ನ ಇವತ್ತಿಂದ ಸ್ಟಾರ್ಟ್ ಮಾಡಿ 1 ತಿಂಗಳ ಕಾಲ ಇದನ್ನ ಸರ್ವೆ ಮಾಡ್ತಾರೆ. ದಯಮಾಡಿ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸೊಸೈ ಸಂಘದವರು, ಗ್ರಾಮದ ಯಜಮಾನರು, ಮುಖಂಡರು ಎಲ್ಲರೂ ಸೇರಿ ಏನು ಸರ್ವೆಗೆ ಬರ್ತಾರೋ ಅವ್ರನ್ನ ಮನೆ ಹತ್ರ ಕೂರಿಸಿ ಸಮಾಧಾನವಾಗಿ ಅರ್ಧ ಗಂಟೆ ಇಲ್ದರೆ 1 ಗಂಟೆ ಆಗಲಿ ಮಾದಿಗ ಅನ್ನೋದು ಬರೆದಾಗ ಮಾತ್ರ ಅವ್ರಿಗೆ ತಾವು ಸೈನ್ ಹಾಕ್ಕೊಡ್ಬೇಕು. ಸೈನ್ ಹಾಕ್ಕೊಟ್ಟು ಮುಂದಕ್ಕೆ ಹೋಗ್ಬೇಕು. ನೀವೇನಾದ್ರು ಅವರು ಸೈನ್ ಹಾಕಿಸ್ಕೊಳ್ಳಲಿಲ್ಲ ಅಂತ ಆದರೆ ಬೇರೆ ಜಾತಿಗೆ ನಮೋದನೆ ಮಾಡ್ತಾರೆ. ಆದ್ದರಿಂದ ದಯಮಾಡಿ ಬರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಎಲ್ಲರೂ ಒಗ್ಗಟ್ಟಾಗಿ, ಈಗೇನಪ್ಪ ಅಂದ್ರೆ ಸಿದ್ದುಂಡಿ ಇರ್ಬೋದು, ಸೋಸಲಿ ಇರ್ಬೋದು, ಎಗ್ಗೂರು ಇರ್ಬೋದು, ಮಲಿಯೂರು ಇರ್ಬೋದು, ಸಿದ್ದರಾಮುಂಡಿ ಇರ್ಬೋದು, ನಗರಲೆ ಇರ್ಬೋದು, ಉಳುಮಾವಿ ಇರ್ಬೋದು, 16 ಮೂಳೆ ಇರ್ಬೋದು, ನಮ್ಮ ಜನ ಎಲ್ಲೆಲ್ಲಿದ್ದಾರೋ ಅದೇ ರೀತಿಯಾಗಿ ನಾವು ಪ್ರಚಾರ ಕೊಟ್ಟಿದ್ದೀವಿ. ಇವತ್ತು ಮೊದಲನೇ ಪ್ರಚಾರ ಎಲ್ಲರೂ ನಮ್ಮ ಬೈರಾಪುರದವರು ನಾವುಗಳೆಲ್ಲರೂ ಸೇರಿ ಬಂದಂಥ ಅಧಿಕಾರಿಗಳಿಗೆ ಮಾದಿಗ ಜೈ ಮಾದಿಗ ಅಂತ ಭರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೈ ಮುಗಿದು ನಾನು ಮನವಿ ಮಾಡ್ತೀನಿ. ಮಾದಿಗ ಅಂತ ಭರಿಸಬೇಕು ಅಂತ ನನ್ನ ಒಂದು ಗ್ರಾಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ.